ನೋಡಿ ಸರ್ ಇದು ವೈಟ್ ಇಲ್ಲ ಇದು ರೆಡ್ ಇನ್ನು ಹಣ್ಣಾಗಿಲ್ಲ. ರೆಡ್ ಮಲ್ಬೆರಿ ಇದು, ರೆಡ್ ಬ್ರೆಜಿಲಿಯನ್ ಮಲ್ಬೆರಿ ಇದು. ನೋಡಿ ಇಲ್ಲೆಲ್ಲ ಕಾಯಿ ಬಂದಿದೆ. ಇದೇನು ಅಂದ್ರೆ ವಿಶೇಷ ಕಟ್ ಮಾಡ್ಬೇಕಟ್ಟೆ, ಕಟ್ ಮಾಡಿದ್ರೆ ಮಾತ್ರ. ಈಗ ಇನ್ನು ಎಲ್ಲ ಆಗೋಯ್ತು, ಈಗ ಇನ್ನು ಕಟ್ ಮಾಡ್ಬೇಕು. ಇದು ಹೂ ಬರ್ಬೇಕು ಅಂದ್ರೆ ಕಟ್ ಮಾಡ್ಬೇಕು, ಇಲ್ಲ ಬರಲ್ಲ. ಇದು ನೋಡಿ ಸರ್, ಇದು ತಿಂದು ನೋಡಿ, ಅಷ್ಟೆಲ್ಲ ಸ್ವೀಟ್ ಇಲ್ಲ ಕಾಯಿ ಇನ್ನು, ಆದ್ರೆ ನಿಮ್ಗೆ ತಿನ್ಬೋದು, ಆತರ ಇದೆ. ಟೇಸ್ಟೇ ಬೇರೆ ಉಂಟಲ್ಲ, ಟೇಸ್ಟೇ ಬೇರೆ. ಅದು ಹುಳಿ ಅಂತ ಅನ್ಸಲ್ಲ ನಿಮ್ಗೆ. ಇದು ನೋಡಿ ಅಬಿಯು ಸರ್, ಇದು ಅಬಿಯು, ಇದು ಅಬಿಯು. ಇದೊಂದು ವೆರೈಟಿ. ಇದು ನೀವು ನೆಲದಲ್ಲಿ ನೆಟ್ಟಿದ್ದೀರಿ ಅಲ್ವಾ? ನೆಲದಲ್ಲಿ ಅಂದ್ರೆ ಸರ್ ಇಲ್ಲಿ ನಮ್ಗೆ ನೀರ್ ಸ್ವಲ್ಪ ಜಾಸ್ತಿ ಹೋಗುತ್ತೆ, ಹಾಗಾದ್ರೆ ಮಾಡಿದ್ದು. ಇಡೀ ಮನೆದೆಲ್ಲ ನೀರು, ಹೌದು, ನೀರು ಹೋಗುತ್ತಲ್ಲ ಅದಕ್ಕೆ. ಇಲ್ಲೆಲ್ಲ ಒಂದು ಕಾಯಿ ಬಂದು ನಮ್ಮಲ್ಲಿ ಏನಾಗುತ್ತೆ, ಫಂಗಸ್ ಅಟ್ಯಾಕ್ ಆಗ್ಬಿಡುತ್ತೆ, ಕಾಯಿ ಬಂದು ಹೋಗ್ಬಿಡುತ್ತೆ. ಇದು ಸರ್ ನೋಡಿ, ಇದ್ರಲ್ಲಿ ಒಂದು 8-10 ವೆರೈಟಿ ಯಾವ್ದಿದೆ, ನಟ್ ಮಗ್ಗಿದೆ, ಜಾಯಿಕಾಯಿ. ಇದನ್ನೆಲ್ಲ ನಾನು ಸ್ವಲ್ಪ ದೊಡ್ಡದು ಮಾಡಿ ನೆಡ್ತೀನಿ ಗಿಡನ. ಇದೇನಂತಂದ್ರೆ ಹೌದು, ಆಲ್ ಸೀಸನ್ ಥಾಯ್ಲೆಂಡ್ ನಮ್ಟೆ. ಇದು ನೋಡಿ ಚಿಕ್ಕದು ಇರುತ್ತೆ, ದೊಡ್ಡದು ಇರುತ್ತೆ ನೋಡಿ, ಎಲ್ಲ ವೆರೈಟಿ ಪ್ರತಿ ವರ್ಷನೂ ಆಗ್ತಾನೆ ಇರುತ್ತೆ. ಇದು ಕಿಂಗ್ ಆಫ್ ಚೆಕಪ್ ಅಂತ ಹೇಳಿ ಒಂದು ಮ್ಯಾಂಗೋ. ಇದು ಅಷ್ಟೇ 2 kg ಬರುತ್ತೆ. 2 kg ಬರುತ್ತೆ ಒಂದು ಮಾವು. ಇದೆಲ್ಲ ನಿಮ್ಮ ಥಾಯ್ಲೆಂಡ್ ಇಂದ ಇದು. ಇದು ಇನ್ನು ಆಗ್ಬೇಕಷ್ಟೇ, ಇದು ಇನ್ನು ಅದೆಲ್ಲ ಬಂದಿದೆ. ಯಾವ್ದು 3 kg ಎಷ್ಟು ಸಸಿಗೆ ಹುಟ್ಟಿದಿರಿ ಯಾವ್ದು ಇದಕ್ಕ? ಇಲ್ಲ, ಇದು ನಾನು ತಂದು ಗ್ರೋಬೆಗೆ ಹಾಕಿ ಸುಮಾರು ಟೈಮ್ ಆಯ್ತು. ಇದು ಕೊಟ್ಟಿಲ್ಲ ಹೆಚ್ಚಿಗೆ, ಎಲ್ಲ ಒಂದು 500 ರೂಪಾಯಿ 600 ರೂಪಾಯಿ. ಯಾಕಂದ್ರೆ ನನಗೆ ಮೇಂಟೈನ್ ಮಾಡೋದು ಸುಲಭ ಆಗುತ್ತೆ ಸರ್. ನೋಡಿ ಇದೊಂದು ಅರಸೋಬಾಯಿ ಅಂತ ಹೇಳಿ, ಇದು ಅರಸೋಬಾಯಿ ನೋಡಿ, ಅರಸೋಬಾಯಿ. ಇದು ನಿಮ್ಗೆ ಸ್ವಲ್ಪ ಹುಳಿ ಹಾಗೆ ತಿನ್ನಕ್ಕಾಗಲ್ಲ. ಇದು ಏನಂತ ಜ್ಯೂಸ್ ಮಾಡಿ ತಿನ್ಬೇಕಷ್ಟೇ ಅಲ್ವಾ? ಇದು ಹೀಗೆ ಇರುದಾ ಸಸಿ? ಹೀಗೆ ಸಸಿ ಇರೋದು, ಚಿಕ್ಕದಲ್ಲೇ ಬರುತ್ತೆ. ಇಷ್ಟಿಷ್ಟು ದೊಡ್ಡ ಹಣ್ಣಾಗುತ್ತೆ, ಅರಸ್ತಿನ ಹಣ್ಣಾಗುತ್ತೆ ಅಷ್ಟೇ. ಇದು ನೋಡಿ ಅನಾನಸ್ ಅಲ್ಲೇ ಇದು ಒಂದೊಂದು ಬೇರೆ ಬೇರೆ ವೆರೈಟಿಗಳು. 10ರಿಂದ 12 ವೆರೈಟಿ ಇದೆ. ಇನ್ನು ನಿಮ್ ಕಾಯಿ ಬಂದು ಪೈನಾಪಲ್ ಇವೆಲ್ಲ, ಅದೆಲ್ಲ ನೋಡಿ, ಅಲ್ಲೆಲ್ಲ ಪೈನಾಪಲ್. ಇದು ಒಂದು 4-5 ವರ್ಷ ಆಯ್ತು ಬರಕ್ ಶುರುವಾಗಿ. ಡ್ರ್ಯಾಗನ್ ಫ್ರೂಟ್. ಇದು ಯಾವ್ದು ರೆಡ್ ಕಲರ್? ಯಾವ್ದು ಸರ್ ಇದು ರೆಡ್ ಇದೆ, ವೈಟು ಇದೆ. ಆದ್ರೆ ವೈಟ್ ನನಗೆ ಅಷ್ಟು ಮಾಮೂಲಿ, ಅಷ್ಟು ಚೆನ್ನಾಗಿಲ್ಲ. ರೆಡ್ ಅಲ್ಲಿ ಮಾತ್ರ ನೀವು ಮಾರ್ಕೆಟ್ ಅಲ್ಲಿ ಸಿಕ್ಕುದು 10% ಆದ್ರೆ ಸ್ವೀಟ್, ಇದು 100%. ನನಗೆ ಇದಕ್ಕೆ ಹೋಲ್ತಿದ್ರೆ ನೀವು ಮಾರ್ಕೆಟ್ ಇಂದ 10% ಸ್ವೀಟ್ ಅದು. ಆಮೇಲೆ 8 1 kg ಬರುತ್ತೆ ಇದು. ಅಂದ್ರೆ ಅದಷ್ಟು ವೆರೈಟಿ ಇದೆ ಅದ್ರ. ಯಾವ್ದು ಡ್ರ್ಯಾಗನ್ ಫ್ರೂಟ್ ಅಲ್ಲಿ 150 ವೆರೈಟಿ ಇದೆ. 1 kg ಬರ್ತದೆ, 1 kg ಬರುತ್ತೆ. ಒಂದು 150 ನೋಡಿ. ನಾನು ಯಾಕೆ ಹೇಳ್ತೇನೆ, ಇದು ಗಿಡ ನೋಡುವಾಗ ಗೊತ್ತಾಗ್ತದೆ ಈ ಗಿಡದ ಇದೇ ಬೇರೆ. ಹೌದು, ಸಪ್ರವಾಗಿ ಉದ್ದವಾಗಿ ಇದಾಗ್ತದೆ. ಅಲ್ಲಿ ನಮ್ಮ ಆಚೆ ಮತ್ತೆ ಇಲ್ಲಿ ನೋಡಿ ಸರ್, ಇಲ್ಲಿ ಇವೆಲ್ಲ ನೋಡಿ ಮಾವೆಲ್ಲ ಬರ್ತಾ ಇದೆ. ಇದು ಇಲ್ಲಿ ಎಷ್ಟು ಉಂಟು ಸರ್? ಇಲ್ಲಿ ಹಣ್ಣಿಗಳ ಸ್ವರ್ಗವೇ ಉಂಟು ಸರ್ ಇಲ್ಲಿ, ನೋಡಿದಷ್ಟು ಉಂಟು ಸಸಿ. ಇದು ನೋಡಿ ಸರ್, ಇದು ಇದು ಅಬಿಯು. ಇದು ನೀವು ಅಬಿಯು ಅಂತ ಹೇಳೋದೇ ಇಲ್ಲ. ಇದು ಅಷ್ಟು ಅಬಿಯು ಲಾರಂಜ ಅಂತ. ನೀವು ಅಬಿಯು ಎಲೆ ಅಂತ ಯಾರಿಗೂ ಅನ್ಸಲ್ಲ ಇದು ಅಲ್ವಾ? ಅಷ್ಟು ದೊಡ್ಡದು ಉಂಟು, ದೊಡ್ಡದು ಎಲೆ ಇದು. ಅಬಿಯು ಲಾರಂಜ ಅಂತ ಇದು ಯಾವ್ದು ಸರ್ ಆಲಸಿದ್ದು? ಇದು ಇವೇರ್ ಜಾಕ್ ಅಂತ ಹೇಳಿ. ಇದು ನಿಜವಾಗ್ಲೂ ನಮ್ಮಲ್ಲಿ ಇದನ್ನ ನೆಡ್ಬೋದು. ಯಾಕೆಂದ್ರೆ ಇದಕ್ಕೆ ಕೊಳೆ ಕಡಿಮೆ. ಇದು 33 ಬ್ರಿಕ್ಸ್ ಬರುತ್ತೆ ಹಲಸಿನದು, ಸ್ವೀಟ್ ಅಲ್ಲಿ 33 ಬರುತ್ತೆ ಇದು. ಇದಕ್ಕೆ ಸ್ವಲ್ಪ ಕೊಳೆ ಕಡಿಮೆ. ನಿಮ್ಗೆ ಮಲೆನಾಡಲ್ಲಿ, ಸೌತ್ ಕೇಂದ್ರದಲ್ಲಿ ಕೊಳೆ ಕಡಿಮೆ. ನೋಡಿ ಇದು ಯಾವ್ದು ಸರ್? ಮಾವಿನ ಇದು ಕಾಳಪಾಡಿ. ಇದು ಕಾಳಪಾಡಿ ಅಲ್ವಾ? ಕಾಳಪಾಡಿ ಅಲ್ಲೆಲ್ಲ ನೋಡಿ ಸರ್, ಭಾರಿ ಫೇಮಸ್ ಸರ್, ಭಾರಿ ಫೇಮಸ್. ಅಲ್ಲಿ ನೋಡಿ ಸರ್, ಬಂದಿರೋದು ಅದು ಕಾಳಪಾಡಿಯಾ? ಅದೆಲ್ಲ ಕಾಳಪಾಡಿ ಅಲ್ಲ, ಅದು ಬೇರೆ ಬೇರೆ ಮ್ಯಾಂಗೋ. ಅದು ನೋಡಿ, ಅದೆಲ್ಲ ಜಬಟಿಕಾಬ್, ಅದೆಲ್ಲ ಮೇಲ್ಮೆ ದೊಡ್ಡ ದೊಡ್ಡ ಅಲ್ವಾ? ಅಲ್ಲ ಜಬಟಿಕಾಬ್ ನೋಡಿ, ಇಲ್ಲಿ ತೋರಿಸ್ತೀನಿ ನೋಡಿ. ಇದು ರಂಬುಟಾನ್ ಅಲ್ಲೇ ನಂದೊಂದು 15-16 ವೆರೈಟಿ ಇದೆ. 16 ವೆರೈಟಿ ಇದೆ. ವೆರೈಟಿನೇ ಅಷ್ಟಿದೆ. ಇದೆಲ್ಲ ನೋಡಿ, ಕೆಲವೆಲ್ಲ ಕಾಯಿ ಬರ್ತಿದೆ ನೆಟ್ಟಿರೋದು. ಇವೆಲ್ಲ ನೆಡೋದಕ್ಕೆ ಇಟ್ಟಿರೋದು ನಾನು. ಇದೊಂದು ನರ್ಸರಿಯಲ್ಲೂ ಇಷ್ಟು ಸಂಗ್ರಹ ಇಲ್ಲ ಸರ್. ಇದು ನೋಡಿ, ಹಾಗಂತ ಇದು ಜಬಟಿಕಾಬದಲ್ಲಿ ಒಂದು ವೆರೈಟಿ ಬರುತ್ತೆ, ಸಬರ ಅಂತೇಳಿ. ಅದು ಕಾಯಿ ಬರೋದಕ್ಕೆ 12 ವರ್ಷ ಬೇಕು. ತುಂಬಾ ಚೆನ್ನಾಗಿರುತ್ತೆ. ಬಟ್ ಚೀಪ್ ಗಿಡನೇ ಕಡಿಮೆ ಇರೋದೇ ಇದಕ್ಕೆ. ಒಂದು 200, 150, 200, 300ಕ್ಕೆ ಸಿಗುತ್ತೆ ಗಿಡ. ಬಟ್ 12 ವರ್ಷ ಬೇಕು ಇದು ಕಾಯಿ ಬರೋದಕ್ಕೆ. ಅದಕ್ಕೆ ಏನ್ ಮಾಡಿದೀನಿ, ಗ್ರಾಫ್ಟ್ ತಂದಿದ್ದೀನಿ, ಸ್ವಲ್ಪ ಬೇಗ ಬರಲಿ ಅಂತ. ತುಂಬಾ ಚೆನ್ನಾಗಿದೆ ಅದು. ಇದೊಂದು ಪೇರ್ಲೆ ವೆರೈಟಿ ಸರ್. ಇದು ಕಿಮ್ಜುಗುವಾ ಅಂತ ಹೇಳಿ. ಇದು ನೋಡಿ, ಇದೊಂದು ಮ್ಯಾಮೆ ಆಪಲ್ ಅಂತ ಹೇಳಿ. ಮ್ಯಾಮೆ ಆಪಲ್ ಅಂತ ಹೇಳಿ. ನಿಮ್ಗೆ ಮ್ಯಾಮೆ ಸಪೋರ್ಟ್ ಅಂತ ಬರುತ್ತೆ, ಅದೇ ತರ ಮ್ಯಾಮೆ ಆಪಲ್. ನಾನು ಮ್ಯಾಮೆ ಸಪೋರ್ಟ್ ಗಿಡ ದೊಡ್ಡದು ನೆಟ್ಟಿ ದೊಡ್ಡದಿದೆ, 4 ವರ್ಷದ್ದು.
ಅದನ್ನ ಬೇಕಾದ್ರೆ ತೋರಿಸ್ತೀನಿ ನೋಡಿ ಸರ್. ಇದು ಬ್ಲಾಕ್ ಸಪೋಟ ಅಂತ, ಈಗ ತುಂಬಾ ಹಣ್ಣಾಗಿ ಹೋಯ್ತಿದೆ. ಬ್ಲಾಕ್ ಸಪೋಟ. ಬ್ಲಾಕ್ ಸಪೋಟೆ, ಸಪೋಟ ಬೇರೆ ಸಪೋಟೆ ಬೇರೆ. ಸಪೋಟೆ ಇದು ಸಪೋಟೆ, ಈ ಮೇಮೆ ಸಪೋಟೆ, ಹ. ಈ ಮೇಮೆ ಆಪಲ್ ಬರುತ್ತಲ್ಲ ಅದೇ ತರ ಇದು ನೋಡಿ ಸರ್. ಇದು ತುಂಬಾ ಹಣ್ಣಾಯ್ತು, ನಮ್ಮಲ್ಲಿ ತುಂಬಾ ಹಣ್ಣಾಗಿ ಹೋಯ್ತು. ಅಲ್ವಾ? ಇದೇ ಜ್ಯೂಸ್ ಮಾಡ್ಲಿಕ್ಕೆ ಯಾವ್ದು? ಅಲ್ಲ ಸರ್, ಇದು ನಿಮ್ಗೆ ಕಟ್ ಮಾಡಿದ್ರೆ ಈ ನಿಮ್ಗೆ ಬ್ಲಾಕ್ ಫಾರೆಸ್ಟ್ ಅಂತ ಕೇಕ್ ಬರುತ್ತಲ್ಲ, ಅದ್ರ ಮೇಲೆ ಕ್ರೀಮ್ ಇರುತ್ತಲ್ಲ, ಆತರ ಇರುತ್ತೆ. ಒರಿಜಿನಲ್ ಇದೆ, ತುಂಬಾ ಚೆನ್ನಾಗಿರುತ್ತೆ. ಅದು ಫ್ಲೇವರ್ ಅಷ್ಟು ಚಂದ, ಬೆಣ್ಣೆ ಇದ್ದಂಗೆ ಇರುತ್ತೆ. ಒಂದು ತಪ್ಪಿದ್ರೆ 2 ಬೀಜ ಇರುತ್ತೆ. ಈಗ ನಿನ್ನೆಲ್ಲ ಮೊನ್ನೆ ಕುಯ್ದು ತಿಂದಾಯ್ತು, ನಮ್ಮ ಮಕ್ಳು ಬಂದಿದ್ರು ಕುಯ್ದು ತಿಂದಿದ್ದೀವಿ. ಸುಮಾರು ಅಬಿಯುನಲ್ಲಿ Z3 ಅಂತ ಒಂದು ವೆರೈಟಿ, ಅಬಿಯುನಲ್ಲೇ ಅದರಲ್ಲೇ ಒಂದು 12ರಿಂದ 15 ವೆರೈಟಿ ಇರ್ಬೋದು ನನ್ನ ಹತ್ರ. ಇದೊಂದು ವೆರೈಟಿ ನೋಡಿ, Z3 ಇದು. ಕೆಲವೆಲ್ಲ ನೆಟ್ಟಿದ್ದೀನಿ, ಚೆನ್ನಾಗಿ ಬಂದಿದೆ. ದೊಡ್ಡ ಗಿಡಗಳೆಲ್ಲ ನೆಟ್ಟಿದ್ದೀನಿ, ಅದ್ರಲ್ಲೂ ಬಂದಿದೆ ಕೆಲವರಲ್ಲಿ. ನೋಡಿ ಸರ್, ಇದು ಎಲ್ಲ ಅಬಿ ವೆರೈಟಿಗಳೇ. ನೋಡಿ ಸರ್, ಇದು ಮಾವಲ್ಲಿ ಇದು ಗ್ರೋ ಬ್ಯಾಗ್ ಇದು ಪಾಟಲ್ಲಿ ಹಾಕಿರೋದು. ಇದೆಲ್ಲ ನೋಡಿ ಬೇರೆ ಬೇರೆ ವೆರೈಟಿ. ಇದೆಲ್ಲ ಹಿಂದಿನ ವರ್ಷ ಆಗಿತ್ತು, ತುಂಬಾ ಹಣ್ಣಾಗಿತ್ತು ಇದ್ರೊಳಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸರ್. ಎಲ್ಲ ವೆರೈಟಿ ಬೇರೆ 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 ವೆರೈಟಿ ಅಲ್ಲ? ಹೌದು, ಬೇರೆ ಬೇರೆ ವೆರೈಟಿ ಸರ್ ಅದು. ಸರ್ ಇದೊಂದು ಶ್ರೀರಾಚ ಅಂತ ಒಂದು ಪೈನಾಪಲ್. ಇದು ಯಾವ್ದು? ಶ್ರೀರಾಚ ಅಂತ ಒಂದು ವೆರೈಟಿ. ಶ್ರೀರಾಚ ಅಂತ. ರಾಚ ಅಲ್ವಾ? ಏನಂತ ಅಲ್ಲ ಸರ್? ಸರ್ ಇದು ಮೆಕ್ಸಿಕನ್ ಪೈನಾಪಲ್ ಅಂತ. ಓ, ಇದು ಅಲ್ವಾ? ಮೆಕ್ಸಿಕನ್ ಪೈನಾಪಲ್ ಇದು. ಮೆಕ್ಸಿಕನ್. ಈಗ ಮೊನ್ನೆ ನಮ್ದು ಡಿಸ್ಟಿಕ್ ಕೃಷಿ ಮೇಳ ಆಯ್ತು, ಅದಕ್ಕೆ ಒಂದು ಹಣ್ಣಾಗಿತ್ತು, ಕೊಟ್ಟಿದ್ದೀನಿ. ಈಗ ನಿನ್ನೆ ಮುಗೀತದೆ. ಎಷ್ಟು ದೊಡ್ಡದಾಗ್ತದೆ ಸರ್ ಅದು? ಸರ್ ಇನ್ನೊಂಚೂರು ದೊಡ್ಡದಾಗತ್ತೆ, ಕೆಳಗಡೆಯಿಂದ ಹಣ್ಣಾಗ್ತಾ ಬರುತ್ತೆ. ಹಣ್ಣಾದಂಗೂ ಅದಕ್ಕೆ ಕಿತ್ತು ತಿನ್ಬೇಕು. ನೀವು ಹಣ್ಣಾಗದೆ ತಿಂದ್ರೆ ಅದು ಒಂಥರ ವಿಷ ಇದ್ದಾಗ, ಅದು ಬಾಯೆಲ್ಲ ತುರ್ಕೆ ಬರುತ್ತೆ. ಅಷ್ಟು ಒಳ್ಳೆ ಫ್ಲೇವರ್ ಇದು. ನೀವು ಅದನ್ನ ಒಂದು ಇದು ಮಾಡಿದ್ರೆ ಒಂದು ಸುಮಾರು ದೂರದವರೆಗೆ ಆ ಪರಿಮಳ ಬರುತ್ತೆ, ಸ್ಮೆಲ್ ಇರುತ್ತೆ. ಅದು ಮೆಕ್ಸಿಕನ್ ಪೈನಾಪಲ್ ಅಂತ. ಪೈನಾಪಲ್ ಇದು ಕಾಸ್ಟ್ಲಿ ಇರ್ಬೋದು ಸರ್? ಇಲ್ಲ ಸರ್, ಇದು ಮಾರ್ಕೆಟ್ಗೆ ಬರಲ್ಲ, ಸುಮ್ನೆ ಒಂದು ಮನೆಗೆ. ಕಮರ್ಷಿಯಲ್ ಆಗಲ್ಲ ಸರ್ ಇದು. ಕಮರ್ಷಿಯಲ್ ಅಂದ್ರೆ ಆಗುದೇ ರೇರ್ ಅಲ್ವಾ? ಆಗುದ್ರೆ ರೇರ್ ಅದು, ಮನೆಗೆಲ್ಲ ಬೆಳ್ಕೊಂಬೋದು ಅಷ್ಟೇ. ಅಂದ್ರೆ ಇನ್ನು ಮಾರ್ಕೆಟಿಗೆ ಬರೋದಕ್ಕೆ ಅದೇ ಹಣ್ಣಾಗ್ತಿರುವಾಗೆ ತಿಂತಾ ಬರ್ಬೇಕು. ಒಂದೇ ಸಲ ಪೂರ್ತಿ ಹಣ್ಣಾಗಲ್ಲ ಅದು, ಕೆಳಗಿಂದ ಒಂದೊಂದೇ ಹಣ್ಣಾಗ್ತಾ ಬರುತ್ತಲ್ಲ, ಅದು ತಿನ್ನೋದಕ್ಕೆ ಎಲ್ಲರಿಗೂ ಆಗಲ್ಲ. ಅದು ಗೊತ್ತಿದ್ದವ್ರು ಮಾತ್ರ. ಅದು ಕುಡೋದಕ್ಕೂ ಕಷ್ಟ ಆಗುತ್ತೆ, ಯಾಕೆಂದ್ರೆ ಅವರು ಕಾಯಿ ತಿಂದ್ಬಿಟ್ರೆ ಮತ್ತೆ ಅಲರ್ಜಿ ಆಗ್ಬಿಡುತ್ತೆ. ಅದು ಸಮಸ್ಯೆ. ಹಾಗಾದ್ರೆ ಮಾರ್ಕೆಟಿಗೆ ಅಂತ ಎಷ್ಟು ಚೆನ್ನಾಗಿ. ಹೌದು. ಅದು ನೋಡಿ ಸರ್, ಅದರಲ್ಲಿ ವೈಟ್ ಮಲ್ಬೆರಿ ವೈಟ್, ಇದು ಲಾಂಗ್. ಇದು ನಾನು ರೆಡ್ ತೋರಿಸಿದ್ದೆ, ಹಾಗೆ ವೈಟ್ ಬರುತ್ತೆ. ಇದು ಅದಕ್ಕಿಂತ ಸ್ವೀಟ್. ಇದು ನನಗೆ ಒಂದು 100 ಹಣ್ಣಾದ್ರೆ 1-2 ಮಾತ್ರ ಸಿಗುತ್ತೆ, ಯಾಕೆಂದ್ರೆ ಅಷ್ಟು ಹಕ್ಕಿಗಳು ಬಿಡೋದೇ ಇಲ್ಲ, ಅಷ್ಟು ಸ್ವೀಟ್ ಅದು. ಅದು ಗ್ರಾಫ್ಟಿಂಗ್ ಮಾಡಿದ್ದೀರಿ? ಹೌದು. ಇದು ನೋಡಿ ಸರ್, ಇದು ನೋಡಿ, ಇದೊಂದು ವೆರಿಗೇಟೆಡ್ ಮೂಸುಂಬೆ. ವೆರಿಗೇಟೆಡ್ ಮೂಸುಂಬೆ ಇದು. ವೆರಿಗೇಟೆಡ್ ಮೂಸುಂಬೆ ಇದೇ ತರ ಬರುತ್ತೆ ಅಲ್ವಾ? ಹೌದು. ಎಂತ ಇಲ್ಲ, ನಿಮ್ಮ ಇದರ ಹೆಸರು ಕೇಳುವಾಗಲೇ ನಮ್ಗೆ ಖುಷಿ ಆಗ್ತದೆ. ಅಂದ್ರೆ ಸರ್ ನೋಡಿ, ಇದೊಂದು ಪೈನಾಪಲ್. ಇದೆಂತ ಸರ್, ಪೈನಾಪಲ್? ಓಹೋ, ಇದು ಮೆಡೂಸಾ ಅಂತ, ಜಂಬೋ. ಇದರಲ್ಲಿ ಒಂದೊಂದ್ರಲ್ಲಿ ಒಂದೊಂದು ಪೈನಾಪಲ್. ಇದು ಒಂದೇ ಪೈನಾಪಲ್ ಅಲ್ಲ, ಇದು ಒಂದು ಪೈನಾಪಲ್, ಇದೊಂದು ಪೈನಾಪಲ್, ಇದೊಂದು ಪೈನಾಪಲ್, ಈ ತರ. ಮೆಡೂಸಾ ಅಂತ. ಮೆಡೂಸಾ ಅದು ಸಣ್ಣದು ಪೈನಾಪಲ್ ಏನದು? ಪೈನಾಪಲ್. ಇವೆಲ್ಲ ಹೇಗೆ ಹಣ್ಣು ಆಗ್ತದೆ ಸರ್ ಅದು? ಯಾವ್ದು? ಅದು ಇದ್ರಲ್ಲಿ ಇಷ್ಟು ದಪ್ಪ ಆಗುತ್ತೆ, ಇಡೀ ಒಂದೊಂದು ಸೊಳ್ಳೆ ತಿಂದಂಗೆ ತಿಂದ್ಬಿಡೋದು. ಇದು ಒಳಗೆ ಏನು ಇದು ಏನಿಲ್ಲ? ಇಲ್ಲ, ಸ್ವೀಟ್ ಇರುತ್ತೆ ನೋಡೋದಕ್ಕೆ ಆತರ. ಇನ್ನು ನೋಡಿ, ಅದೊಂದು ವೆರೈಟಿ. ಅದು ಅಲ್ಲೊಂದಿದೆ, ಅದೊಂದು ವೆರೈಟಿ. ಆಮೇಲೆ ನೋಡಿ, ಇದ್ರ ಮಧ್ಯ ಆ ಕಡೆ ಲಾಸ್ಟ್ ಇದೆ ಅದೊಂದು. ಇನ್ನೊಂದು ಕೂತಾನಿ ಅಂತ ಒಂದು, ಅದು ಇಷ್ಟುದ್ದ ಆಗುತ್ತೆ. ಅದು ಹಿಂದಿನ ವರ್ಷ ಆಗಿತ್ತು, ಅದನ್ನು ತಿಂತಿದ್ವಿ. ಅದು ಆ ಕಡೆ ನೋಡಿ. ಇದೆಲ್ಲ ರೇರ್ ವೆರೈಟಿ ಮಾವುಗಳು ಕೆಲವೊಂದಷ್ಟು ಅಲ್ವಾ? ಇದು ನೋಡಿ, ಕ್ರೀಪರ್ ಮ್ಯಾಂಗೋ ಅಂತ. ಇದು ನೀವು ಒಂಥರ ಬಳ್ಳಿ ತರ ಬರುತ್ತೆ. ಆಮೇಲೆ ಇಲ್ಲಿ ನೋಡಿ ಸರ್, ಇದು ನಿಮ್ಗೆ ಕಾಣಿಸುತ್ತಲ್ಲ? ಹೌದು, ಇದು ಕಾಣಿಸುತ್ತೆ. ಹೌದು. ಇದು ವೈಟ್ ಸಪೋಟೆ ಅಂತ. ವೈಟ್ ಸಪೋಟೆ ಇದು ಬಹಳ ರೇರ್. ಎಲ್ಲ ನೋಡಿದ್ರೆ ಎಲ್ಲೂ ನಮ್ಮ ಹತ್ರ ಕಾಯಿ ಇಲ್ಲ, ಕಾಯಿ ಆಗ್ತಾ ಇಲ್ಲ ಅಂತ ಹೇಳ್ತೀನಿ. ನಿಮ್ಗೆ ಆ ಕಡೆಯಿಂದ ಬನ್ನಿ, ತೋರಿಸ್ತೀನಿ. ಅಲ್ವಾ? ಅಲ್ಲ ಸರ್, ಇದು ಇಷ್ಟೆಲ್ಲ ಮೇಂಟೆನೆನ್ಸ್ ಮಾಡ್ಬೇಕಲ್ಲ ಸರ್? ಅಲ್ವಾ? ನೋಡಿ, ಇಲ್ಲಿ ಎಂತ ಇದಲ್ಲ ನೀವು ಹೇಳಿದ್ದು? ನೋಡಿ, ನಮ್ಮಲ್ಲಿ ಇನ್ನು ಆಗಿಲ್ಲ, ಕಾಯಿ ಬಂದಿಲ್ಲ ಅಂತ ಎಲ್ಲ ಫೋನ್ ಮಾಡ್ತಾ ಇರ್ತಾರೆ. ನಮ್ಮ ತರನೇ ಬೆಳೆಸೋರೆಲ್ಲ. ನೋಡಿ, ವೈಟ್ ಸಪೋಟೆ, ಬ್ಲಾಕ್ ಸಪೋಟೆ ತರ ವೈಟ್ ಸಪೋಟೆ ಅಲ್ವಾ? ಕಾಯಿ ಬಂದಿದೆ ಅಲ್ಲ? ಕಾಯಿ ಬಂದಿದೆ ಸರ್. ಬರುದಿಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತೇನೆ ಇಲ್ಲ.
ಅದು ನೀವು ಆ ತರ ಮೇಂಟೆನ್ಸ್ ಮಾಡಿದ್ದೀರಿ. ಅದ ಗ್ರೋ ಬ್ಯಾಗ್ ಎಲ್ಲ ಹಾಕಿ ಅದಕ್ಕೆ ಒಂದ್ ಸ್ವಲ್ಪ ದಿನ ನೀರ್ ಬೇಕಿದೆ ಅಲ್ವಾ? ದಿನ ನೀರ್ ಬಿಟ್ಟಿಲ್ಲ ಅಂತಂದ್ರೆ ನಿನ್ ಬೇಸಿಗೆ ಶುರು ಆಗ್ಬಿಡುತ್ತಲ್ಲ, ದಿನ ನೀರ್ ಬೇಕು. ಇದೆಲ್ಲ ದಾಸವಾಳದ ಅಲ್ವಾ ಸರ್? ಒಂದು 72 ವೆರೈಟಿ ಇದೆ ಸರ್ ದಾಸವಾಳದಲ್ಲಿ. 72. 72 ವೆರೈಟಿ ಇದೆ. ಇದು ನೋಡಿ ಲಾಂಗನಲ್ಲಿ ಹಾ. 4 ಸೀಸನ್ ಲಾಂಗನ್ ಅಂತ ಹೇಳಿ ನೋಡಿ ಇದು. ಹಾ ಇದು ಅಲ್ವಾ? ಹೌದು, ಇದು 4 ಸೀಸನ್. ಇದು ಯಾವಾಗನೂ ಕಾಯಿ ಆಗ್ತಾನೆ ಇರುತ್ತೆ ನೋಡಿ. ಹೂ ಇದೆ. ಹೌದು. ಇದು ಒಂದು ಕಮರ್ಷಿಯಲ್ ಆಗಿ ಅಲ್ದೇ ಇದ್ರು ಮನೆಗೆ ಬೇಕಾದಾಗೆ ಬೆಳೆಸಬಹುದು, ಬೆಳೆಸ್ಕೊಬಹುದು. ಮನೆ ಹತ್ರ ಜಾಗ ಕಡಿಮೆ ಇತ್ತು, 4 ಸೀಸನ್, ಆಮೇಲೆ ಪಿಂಪಾಂಗು, ಆಮೇಲೆ ರೆಡ್ ಅದು ಯಾವ್ದು ವೈಟ್ ಲಾಂಗಾನು, ಆಮೇಲೆ ಇನ್ನೊಂದು ಬರುತ್ತೆ ರೆಡ್ ಇಂದು. ಅದನ್ನೆಲ್ಲ ನೀವು ಹಾಕೊಂಡ್ಬಿಟ್ರೆ ಮನೆಯಲ್ಲಿ ದೊಡ್ಡದಾಗಿ ಬರಲ್ಲ, ಮನೆಯಲ್ಲಿ ಮಾಡಬಹುದು ಅಂತ ಅಲ್ವಾ? ಹೌದು. ಅದೆಂತ ಸರ್ ಹೂ ಇದು ಗಿಡ? ಹಾ ಮೇಮೆ ಅಲ್ವಾ? ದೊಡ್ಡ ಗಿಡ ಇದೆ. ಇದು ಲೇರಿಂಗ್, ಇದು ಅದು ಬೀಜದ್ದು. ಇದು ಸರ್ ನೋಡಿ, ಇದು ಜಂಬೋ ಮಟವ ಎಲ್ಲೋ ಮಟವ ನೋಡಿ, ಕಾಯಿ ಬಂದಿದೆ ಕಾಣಿಸುತ್ತೆ ಮೇಲ್ಗಡೆ ನೋಡಿ, ಇಲ್ಲಿಂದ ಕಾಣಿಸುತ್ತೆ. ತುಂಬಾ ಕಾಯಿ ಬಂದಿತ್ತು, ಎಲ್ಲ ಮಳೆಗೆಲ್ಲ ಉದುರಿ ಹೋಯ್ತು ನೋಡಿ. ಅಲ್ಲಿ ಮಟವ ಬಂದಿದೆ. ಇದರಲ್ಲಿ ಜಂಬೋ ಎಲ್ಲೋ ಇದು. ಜಂಬೋ ಎಲ್ಲ ಇದು ನೋಡಿ, ಮಟವ ಜಂಬೋ ಎಲ್ಲ ಬಂದಿದೆ ನೋಡಿದ್ರೆ. ಸರ್ ಇದು ಡಬಲ್ ಮೋಯ ಅಂತ ಹೇಳಿ, ಡಬಲ್ ಮೋಯ ಅಂತ ಬಾಳೆ. ಈಗ ಏನಾಗುತ್ತೆ, ಒಂದೇ ಗಿಡದಲ್ಲಿ ಈ ತರ ಕೆಳಗಡೆ ಬರುತ್ತೆ, ಇದ್ರಲ್ಲೊಂದು ಕೊನೆ ಆಗುತ್ತೆ, ಇದೊಂದು ಕೊನೆ ಆಗುತ್ತೆ. ಹಾಗಲ್ಲ, ಇದು ಒಂದ್ರಲ್ಲೇ 2 ಬರುತ್ತೆ ಕೊನೆ, ಒಂದ್ರಲ್ಲೇ 2 ಬರುತ್ತೆ. ಹೇಗಿದೆ ಸರ್ ಇದು? ಅದು ಏನು ವಿಶೇಷ ಅಂತ ಗೊತ್ತಿಲ್ಲ. ಅಲ್ಲ ಬಾಳೆ ಹೇಗಿದೆ? ಬಾಳೆ ಚೆನ್ನಾಗಿರುತ್ತೆ, ಇನ್ನೂ ಆಗಿಲ್ಲ, ಬಟ್ ನೋಡ್ಬೇಕು ಇನ್ನು ಯಾವ ತರ. ಇದು ಎಷ್ಟು ದಪ್ಪ ಉಂಟು ಸರ್ ಎಲೆ? 12 ಕೊನೆ ಬರುವಂತದ್ದು ಇದೆ ಸರ್. ನಮ್ಮ ಇಂಡಿಯಾದಲ್ಲಿ 6 ಬರುವಷ್ಟಿದೆ. ಈ ಪ್ರಪಂಚದಲ್ಲಿ ನೋಡಿದ್ರೆ 12 ಕೊನೆ ಬರುವಂತದ್ದು ಬಾಳೆ ಇದೆ ಅಂತ. 12 ವಿಶೇಷನೇ ಅಲ್ಲ. ಅವಾಗ 12 ಕೊನೆ ಒಂದೇ ಮರದಲ್ಲಿ ನೀವು ಈ ತರ ಬಂದ್ ಬರೋದಲ್ಲ, ಈ ತರ ಇನ್ನೊಂದು ಬಂದ್ ಬರೋದು ಒಂದು ವಿಶೇಷ ಅಂತ. ಇದರಲ್ಲಿ ಒಂದ್ರಲ್ಲೇ ಮದರ್ ಪ್ಲಾಂಟ್ ಅಲ್ಲೇ ಬರ್ತದೆ. ಪ್ಲಾಂಟ್ ಅಲ್ಲೇ 6 ಬರುವಂತದ್ದು ಇಂಡಿಯಾದಲ್ಲಿ ಇದೆಯಂತೆ. ರೆಡ್ ಅಲ್ಲ, ಚಂದ್ರಬಾಳೆ ಅಲ್ಲ. ಚಂದ್ರಬಾಳೆ ಆದ್ರೆ ನಿಮ್ಗೆ ಚಂದ್ರಬಾಳೆ ಈಗ ಬರುದಿಲ್ಲ, ಇನ್ನೂ ದಪ್ಪ. ಚಂದ್ರಬಾಳೆಗಿಂತ ದಪ್ಪ ಸ್ವೀಟ್ ಜಾಸ್ತಿ. ಇದು ಅಲ್ಲ, ಇದು ಚೆಕ್ಕೋಟದಲ್ಲಿ ಚಿಕ್ಕದು ಬರುತ್ತೆ, ಮೂಸಲಿಗಿಂತ ದೊಡ್ಡದು. ಇದು ಕಮರ್ಷಿಯಲ್ ತುಂಬಾ ಬೆಳೆ. ಫಾರಿನಲ್ಲಿ, ಯುರೋಪ್ ಕಂಟ್ರಿನಲ್ಲಿ ತುಂಬಾ ಬೆಳೀತಾರೆ. ಯಾಕೆಂದ್ರೆ ಬೆಳಿಗ್ಗೆ ಅವ್ರು ಇದನ್ನ ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ಇದನ್ನೇ ತಿನ್ನೋದಂತೆ. ಅಂದ್ರೆ ವಿಟಮಿನ್ ಸಿ ಎಲ್ಲ ಇದೆ. ಡ್ರೈ ಫ್ರೂಟ್ ಅಲ್ಲೇ ಇನ್ನೊಂದಲ್ವಾ? ಇದು ಅಲ್ಲಿ ತೋರಿಸಿದ್ದು ಬ್ಲಾಕ್ ಡೈಮಂಡ್, ಇದು ಬೀಟ್ರೂಟ್, ಇದು ಕಾಮನ್. ಇದೇನು ಬಹಳ ವಿಶೇಷತೆನಲ್ಲ ಇದು ಅಲ್ವಾ? ಓಲ್ಡ್ ವೆರೈಟಿ ನೋಡಿ. ಇದು ತರಕಾರಿ ಮಾಡಿದ್ದೀರಿ ಸರ್? ತರಕಾರಿ ಅಲ್ವಾ? ಹೌದು, ಮಾಡಾಗ್ಲಿ ಬರುತ್ತಲ್ಲ, ಸಕ್ರೋಪಿಯ ಅಂತ. ತುಂಬಾ ಕಾಸ್ಟ್ಲಿ ಗಿಡ ಇದು. ಸಕ್ರೋಪಿಯ ಒಂದು ಈ ತರ ಬರುತ್ತೆ, ಈ ಒಂದು ಕೈನಲ್ಲಿ ಕೈ ಜೋತ್ ಬಿದ್ದಂಗೆ ಬರುತ್ತೆ. ಆ ತರದೊಂದು ತುಂಬಾ ಸ್ವೀಟ್ ಇದೆ. ಉದ್ದ ಕಡ್ಡಿಯಾಗೆ ಇಲ್ಲ, ಅದು ಕೈನಲ್ಲಿ ನಿಮ್ಗೆ ನಂಗೆ ಅಲ್ಲೊಂದಿದೆ ನಿಮ್ಗೆ ಬುದ್ಧ ಸ್ಯಾಂಡ್ ಅಂತ ಒಂದು ಲಿಂಬೆ ಬರುತ್ತೆ. ಅದೇ ತರ ಇದು ಮಲ್ಬೇರಿನಲ್ಲಿ ಬರುತ್ತೆ. ಎಷ್ಟುಂಟು ಸರ್ ಈ ಸಸಿಗೆ ಎಲ್ಲ? ಎಷ್ಟಿರ್ತದೆ? 5-6 ಸಾವಿರ ಇರುವುದಿಲ್ಲ. ಕೊಟ್ಟು ದುಡ್ಡು ಕೊಡ್ತೀನಿ ಅಂತ. ಅದೇ ಅಲ್ಲಿ ನೀವು ಕಟಿಂಗ್ ಇದೆಂತ ಬಾಳೆ ಗಿಡ? ಅಲ್ಲ, ಬಾಳೆ ಅಲ್ಲ, ಇದೊಂದು ಬಾಳೆ ಎಲೆ ತರ. ಬಾಳೆ ಎಲೆ ತರ ಇದೆ, ಬರುತ್ತಾ ಕೊಟ್ಟಿರೋದು. ನನಗೆ ಅದು ಏನೋ ಅಂತ ಗೊತ್ತಿಲ್ಲ, ಬಟ್ ನೋಡಿ ಹಾರ್ಟ್ ಹೆಂಗಿದೆ ನನಗೆ. ಓ ಪ್ಲಾಸ್ಟಿಕ್ ತರ ಇದೆ. ಪ್ಲಾಸ್ಟಿಕ್ ತರ ಇದೆ. ಇದು ಎಂತದು? ರೋಲೇನಿಯಾ. ರೋಲೇನಿಯಾದಲ್ಲಿ ಒಂದು 3-4 ವೆರೈಟಿ ಇದೆ. ಫ್ರೂಟ್ಸ್ ಅಲ್ವಾ? ಫ್ರೂಟ್ಸ್. ಅದರಲ್ಲಿ ಕೆಲವೆಲ್ಲ ಹುಳಿ, ಕೆಲವು ಒಗಲು, ಅಷ್ಟು ಮತ್ತೆ ಬ್ಯಾಡ್ ಸ್ಮೆಲ್. ಇದು ಹಾಗಲ್ಲ, ಈ ವೆರೈಟಿ ತುಂಬಾ ಸ್ವೀಟ್. ತುಂಬಾ ಅಂತಂದ್ರೆ ನೀವು ಈ ನಮ್ದು ತಿಂತೀವಲ್ಲ ಯಾವ್ದು ಸೀತಾಫಲಕ್ಕಿಂತ ಸ್ವೀಟ್ ಜಾಸ್ತಿ. ನೋಡಿ, ಅದು ಹನುಮಾನ್ ಫಲ. ಅದ್ರಲ್ಲಿ ನಿನ್ನೆ ಕಾಯಿ ಕುಯ್ದು ನಾವು ಚಿಕ್ಕಮಗಳೂರಿಗೆ ಕೊಟ್ಟೆ. ಅದನ್ನ ನೋಡಿ, ಪ್ಯಾಷನ್ ಫ್ರೂಟ್ ಇನ್ನೂ ಆಗಿಲ್ಲ. ಪ್ಯಾಷನ್ ಫ್ರೂಟ್ ಅಲ್ಲಿ ಅದೊಂದು ವೆರೈಟಿ ಬೇರೆ ಅಲ್ವಾ? ವೆರೈಟಿ ಬೇರೆ. ಪ್ಯಾಷನ್ ದೊಡ್ಡ ಎಲೆ ಉಂಟು, ದೊಡ್ಡದೆಲ್ಲ ಇದೆ. ಚಿಕ್ಕಪ್ಪ ಹುಲಾಸನಲ್ಲಿ ಈಗ ಕಾಯಿ ಆಗಿತ್ತು, ಅದು ಇದು ಎಲ್ಲೋ ಎಲ್ಲೋ ಕಲರ್ ಅಲ್ವಾ? ಎಲ್ಲೋ ಕಲರ್. ನಂತರ 3 ವೆರೈಟಿ ಇದೆ, ಒಂದು ಬ್ಲಾಕ್, ಒಂದು ಪರ್ಪಲ್, ಒಂದು ಎಲ್ಲೋ ಇದೆ. 3 ವೆರೈಟಿ ಇದೆ. ಇದು ಎಷ್ಟು 4-5 ಸಾವಿರ ಗಿಡ ಇದು. ವಿಶೇಷ ಇದು ಅಮೆಜಾನ್ ಟ್ರೀ ಗ್ರೇಪ್. ನೀವು ಸಕ್ರೋಪಿಯ ನೋಡಿದ್ರಲ್ಲ, ಅದೇ ತರ ಎಲ್ಲ ಇದೆ ನೋಡಿ. ಒಂದು ವೈಲ್ಡ್ ವೆರೈಟಿ, ಒಂದು ಕಮರ್ಷಿಯಲ್ ವೆರೈಟಿ ಇರುತ್ತಲ್ಲ, ಇದು ವೈಲ್ಡ್ ವೆರೈಟಿ. ಇದು ಮನೆ ಹತ್ತಿರ ನೆಟ್ಟರೆ ಸೊಳ್ಳೆಗಳು ಬರುವುದಿಲ್ಲ ಅಂತ ನೋಡಿ. ಇದೆಯಾ ಸರ್ ಇದು? ಇದು ಚಂಪಡಕ್ ಸರ್. ಇದು ಚಂಪಡ್. ಚಂಪಡಕ್ ನಮ್ಮ ಮಲೆನಾಡಲ್ಲಿ ಬರಲ್ಲ ಅಂತೇಳಿ ನಮ್ಗೆ ಒಬ್ರು ನರ್ಸರಿಯವ್ರು ಕೊಟ್ಟಿರ್ಲಿಲ್ಲ.
ನೀವು ಸಾಯಿಸ್ತೀರಿ ಅಂತೇಳಿ. ಯಾಕೆಂದ್ರೆ ಎಂತ ಹಲಸ ಇದು? ಹಲ್ಸಿದು ಅಂದ್ರೆ ಅಷ್ಟು ಡ್ಯೂರೇನ್ ಸ್ಮೆಲ್ ಅಲ್ಲ. ಅದರ ಸೋಂಚರಲ್ಲಿ ಹಣ್ಣಾಗಿ ಸತ್ತಿದೆ ಗಿಡ ಅಲ್ಲಿ. ಅದು ಉಳಿದು ಕಷ್ಟ ಅಂತ ಹೇಳ್ತಾರೆ ಸೋಂಚರಲ್ಲಿ. ಅದು ಸರ್ ಏನಿಲ್ಲ ಮತ್ತೇನಿಲ್ಲ, ಇದರಲ್ಲಿ ಏನಾಗುತ್ತೆ ಹಲಸಲ್ಲಿ ರೋಮ ಇದರಲ್ಲಿ ರೋಮ ಇದೆ. ರೋಮ ಇಲ್ಲಿ ನೋಡಿ ರೋಮ ಅದ್ರಲ್ಲಿ ನೀರು ನಿಲ್ಲುತ್ತೆ, ಕೊಳೆಯುತ್ತೆ. ಅದಕ್ಕೆ ನಾನು ಗಿಡ ಕೊಡಲ್ಲ. ಇದು 4 ವರ್ಷದ ಗಿಡ. ಇದು ನಮ್ಮ ಮಲೆನಾಡಲ್ಲಿ ಆಗ್ತದೆ ಇಲ್ವಾ ಅಂತ ಆಗುತ್ತೆ ಚಾಲೆಂಜಿಗೆ ಮಾಡಿದ್ದೀರಿ. ಮಾಡಿರೋದು. ಹಾಗಂತ ಈ ವರ್ಷ ಎಲ್ಲಾ ಹಲಸಿಗೂ ಪ್ರಾಬ್ಲಮ್ ಆದ್ರೆ ಇದಕ್ಕೆ ಏನೂ ಆಗಿಲ್ಲ. ಇನ್ನು ಏನಾಗುದಿಲ್ಲ ಇದು. ಹಂಗನ ಸರ್ ಇದು ಯಾವುದು ಯಾವುದು ಪರ್ಪಲ್ ಪುಲಾಸನ ಇದು. ಪುಲಾಸನ್ ಅಲ್ವಾ? ಅದೆಲ್ಲ ಒಂದು ವಿಶೇಷ ಏನಲ್ಲ. ಯಾವುದು ಇದು ಕೆಂಡಿಲ್ ಅಂತ ಅವಕಾಡ ಇದು. ಇದು ಹೂ ಬಂದಿದೆ ಇದು. ಹೌದೌದು ಕೆಂಡಿಲ್ ಅವಕಾಡ ಇದು. ಇನ್ನು ದೊಡ್ಡ ಇದು ಪಾನ್ ಅಂತ ಇದನ್ನ ತಿಂದು ನೋಡಿ, ಮೌತ್ ಫ್ರೆಶ್ನರ್ ಇದು. ಹೌದು. ಒಂದು ಬಾಯಿ ವಾಸನೆ ಇದೆ. ಅಸ್ಸಾಂನಲ್ಲಿ ಊಟ ಮಾಡಿ ಬಹಳ ಹುಳಿ ಇದೆ. ಇದು ದ್ರಾಕ್ಷಿದಲ್ಲ? ದ್ರಾಕ್ಷಿ ಬರುಷರ ಇಲ್ಲುವೆ ಅಂತ ಬರ್ತಿದೆ. ಇದು ಮಾಮೂಲಿ ಇಲ್ಲುವೆ, ಸ್ವೀಟ್ ಇಲ್ಲುವೆ. ನೀವೆಲ್ಲ ನೋಡಿದ್ರೆ ಯಾರೋ ಫ್ಯಾಷನ್ ಫ್ರೂಟ್ ನಾನು ಅನ್ನಲ್ಲ ಇದು. ಇದು ಫ್ಯಾಷನ್ ಫ್ರೂಟ್ ಅಲ್ಲಿ ಸ್ವೀಟೆಸ್ಟ್ ವೆರೈಟಿ ಇದು. ಈಗ ನನಗೆ ಇವರು ಭರತರಾಜ್ ಕೆರೆಮನೆ ಅವ್ರು ಕೊಟ್ಟಿರೋದು. ತುಂಬಾ ಸ್ವೀಟ್ ಇದು ಅಲ್ವಾ? ಏನಿಲ್ಲ, ಬರೀ ನೆಲ್ಲೆಹಣ್ಣಿ ಅಂತ ಮಾತ್ರ ಇತ್ತು. ವಿಯೆಟ್ನಾಂ ಆಲ್ತಿದ್ದಾನೆ. ವಿಯೆಟ್ನಾಂ ಅಲ್ಲ? ತುಂಬಾ ಚಂದ ಹಣ್ಣು. ಅಲ್ಲ, ಇಷ್ಟು ದೊಡ್ಡ ಮರ ಆಗಿದೆ ಅಲ್ವಾ? ಇದು ತುಂಬಾ ಇದೊಂದು ಬನಾನಾ ಇದು ವೈಟ್ ಮ್ಯಾಂಗೋ ವಾಣಿ ಬೀಂಜಾಯ್ ಅಂತೇಳಿ. ನಿಮಗೆ ಒಳಗಡೆ ಪೇಸ್ಟ್ ಇರುತ್ತಲ್ಲ, ಆ ಥರ ಇರುತ್ತೆ. ನಿಮಗೆ ಕೋಲ್ಗೇಟ್ ಪೇಸ್ಟ್ ಒಳಗಡೆ ಬರುತ್ತಲ್ಲ, ಆ ಥರ ಇದು. ಇದಕ್ಕೂ ಕಾಸ್ಟ್ಲಿ ಗಿಡ ಇವೆಲ್ಲ. ರೇರ್ ವೆರೈಟಿ ನೋಡಿ. ಇದು ಬನಾನಾ ಮ್ಯಾಂಗೋ ನೋಡಿ, ಇಲ್ಲೆಲ್ಲ ಫ್ಲವರ್ ಬಂದಿದೆ ನೋಡಿ, ಬರ್ತಾ ಇದೆ. ನನ್ನ ಹತ್ರ ಈ ಸಲ ಒಂದು 40 ದೊಡ್ಡ ಮರ ಎಲ್ಲ ಬೇರೆ 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 ವೆರೈಟಿ ಅವೆಲ್ಲ. ನಿಮಗೆ ಅದು ಯಾವುದು ಆಲ್ಫಾನ್ಸೋ, ಆಮೇಲೆ ಇನ್ನೊಂದು ಯಾವುದು ಬರುತ್ತಲ್ಲ ನೋಡಿ, ಇಲ್ಲಿ ಸಹ ಉಂಟು. ಇದು ನೋಡಿ ಸರ್, ಇದು ಪೇರಳೆ ಇದು ಮೆಕ್ಸಿಕನ್ ಟ್ರೀ ಪೆಪ್ಪರ್ ಅಂತ. ಜಪಾನೀಸ್ ಟ್ರೀ ಪೆಪ್ಪರ್ ಅಂತಾರೆ, ಮೆಕ್ಸಿಕನ್ ಟ್ರೀ ಪೆಪ್ಪರ್ ಅಂತಾರೆ. ಸ್ವಲ್ಪ ಕಾಳು ಮೆಣಸಿನ ಥರ ಇದೆ, ಬಟ್ ಅದೇನು ಅಂದರೆ ಮೌತ್ ಫ್ರೆಶ್ನರ್ ಬೆಳಿಗ್ಗೆ. 2,500 ಎಂತ ಇದು ಫಳ? ಇದು ಒಂದು ಹಣ್ಣು ಆಗ್ತದೆ ಹಣ್ಣು. ಅದು ನೀವು ಅಷ್ಟು ರೇಟ್ ಕೊಟ್ಟು ತಂದು ನೆತ್ತಿದ್ದೀರಲ್ಲ ಸರ್? ನೋಡಿ ಸರ್, ಮತ್ತೆ ಇದೊಂದು ಪೇರ್ಲೆ. ನಿಮಗೆ ಯಾರು ಪೇರ್ಲೆ ಅಂತಂದಿಲ್ಲ, ಅಷ್ಟೊಂದು ಬೆಲೆ ಅಂತ ಒಂದು ಪೇರ್ಲೆ ಇದೆ. ಪೆರಿಡಿಯಮ್ ನೋಡಿ, ಇದು ಪೇರ್ಲೆ ಅಂತ ಎಲೆ ನೋಡಿದ್ರೆ ಯಾರು ಪೇರ್ಲೆ ಏನಲ್ಲ ನೋಡಿ, ಪೇರ್ಲೆ ಕಾಯಿ ನೋಡಿ ಎಂತ ನೋಡಿ, ಅಲ್ಲಿ ಒಂದು ಪೇರಳೆ ಗಿಡ ಉಂಟು. ಇದು ನೋಡಿ, ಇದು ವ್ಯಾಂಪಿ ಅಂತೇಳಿ ನೋಡಿ, ಹೂವಾಗಿದೆ, ಇಲ್ಲೆಲ್ಲ ಕಾಯಿ ಆಗಿದೆ ನೋಡಿ. ವ್ಯಾಂಪಿ ಅಂತ ಒಂದು ವಿಶೇಷ ಹಣ್ಣಿದೆ. ಎಷ್ಟು ದೊಡ್ಡ ಆಗ್ತದೆ ಸರ್ ಇದು? ಇದು ದೊಡ್ಡ ಮರ ಆಗುತ್ತೆ ಸರ್, ಭಾಳ ದೊಡ್ಡ ಅಲ್ಲ. ಕಾಯಿ ಎಷ್ಟು ದೊಡ್ಡ ಆಗ್ತದೆ? ಇಷ್ಟು ದೊಡ್ಡ ಆಗುತ್ತೆ. ಅಷ್ಟು ದೊಡ್ಡ ಆಗ್ತದೆ? ಇಷ್ಟು ದೊಡ್ಡ ಆಗುತ್ತೆ. ಆಮೇಲೆ ಅರ್ಶಿನ ಇರುತ್ತೆ ಕಾಯಿ. ಇಲ್ಲೆಲ್ಲ ಮಧ್ಯ ಏನಾಗುತ್ತೆ, ಒಳಗೆ ಇರುತ್ತೆ, ಬೀಜ ಇಲ್ಲ. ಇದು ಸ್ವಲ್ಪ ಸ್ವೀಟ್ ಅಲ್ಲ ಇದು ನೋಡಿ, ಇಲ್ಲೆಲ್ಲ ಕಾಯಿ ಇದೆ. ಇದು ಸ್ವಲ್ಪ ಇದೆಲ್ಲ ಇನ್ನೂ ಹಣ್ಣಾಗಿಲ್ಲ. ಇದು ಸ್ವಲ್ಪ ನಿಮಗೆ ಆಗಲ್ಲ, ಅದು ಹಣ್ಣಿಲ್ಲ ಇರುತ್ತೆ. ಅದರಲ್ಲಿ ಒಂದು 3 ವೆರೈಟಿ ಕಮರ್ಷಿಯಲ್ ಆಗಿ ಮಾಡ್ಬೋದು. ಇದರಲ್ಲಿ ವಾಟರ್ ಆಪಲ್ ಒಂದು 35-40 ವೆರೈಟಿ ಇದೆ ನನ್ನ ಹತ್ರ. ಅಲ್ವಾ? 40 ವೆರೈಟಿ ವೆರೈಟಿ ಇದೆ. ಇಲ್ಲೊಂದು ನೋಡಿ, ಇದು ಗ್ರೇಪ್ ಮ್ಯಾಂಗೋ. ಎಂತಂತೆ ಸರಿ ಇದೆ ಸರ್. 25 ವರ್ಷದಿದೆ. ಮೆಕಡೋಮಿಯಾ ಅಲ್ಲ? ಅದು ಆ ಕಡೆ ಎಲ್ಲ ದೊಡ್ಡ ಗಿಡ ಇದೆ, ಇಲ್ಲಿ ಚಿಕ್ಕದಿದೆ. ಅರ್ಜೋಬಾಯ್ ಅಂದ್ರೆ ಇದು. ಬಹಳ ಪರಿಮಳ ನೋಡಿ, ಇದು ಇನ್ನೂ ಹಣ್ಣಾಗಿಲ್ಲ. ಪರಿಮಳ ನೋಡಿ, ಇನ್ನೂ ಹಣ್ಣಾಗಿಲ್ಲ. ಬೀಜ ಇದೆ, ಬೀಜ ಮಾಡಿ. ಇದು ಅವಾಗ ಹೇಳಿದ್ನಲ್ಲ ನಾನು ನಿಮಗೆ, ರೋಲಿನಿಯೋ. ಇದೊಂದು ವೆರೈಟಿ, ಅದು ಅಷ್ಟು ಸ್ವೀಟ್ ಇಲ್ಲ. ಅದು ಇದಕ್ಕೆ ಏನಂತ ಹೆಸರು? ನೀರು ಕಡಿಮೆ ಆಯಿತು. ಎಲ್ಲ ಮನೆ ಸುತ್ತ ಎಲ್ಲ ಮಾವಿನ ರಾಶಿ ಇದೆ ಹಣ್ಣುಗಳು ನೋಡಿ. ಇಲ್ಲಿ ಸಹ ಹೂ ಬಂದಿದೆ ನೋಡಿ. ಇಲ್ಲಿ ಮಾವುಗಳ ತುಂಬ ಪ್ರಿಯರು ಅವರು. ಹೇಳಿ ಸರ್. ಬಹುಶಃ ಇದೊಂದು ದೊಡ್ಡ ಸಸ್ಯಕಾಶಿ. ಶೃಂಗೇರಿಗೆ ಬಂದಿದ್ದೆವು. ನನಗೆ ಇಲ್ಲಿ ನೋಡ್ಬೇಕಂತ ತುಂಬಾ ಆಸೆ ಇತ್ತು. ನಾನು ಇವರ ಹತ್ರ ರಾತ್ರಿ ಗಂಟೆಗಟ್ಟಲೆ ಮಾತಾಡ್ತೇನೆ. ಇವರ ಹತ್ರ ತುಂಬಾ ವಿಷಯ ಉಂಟು, ಒಳ್ಳೆ ಮಾತಾಡ್ತಾರೆ ಹಣ್ಣುಗಳ ಬಗ್ಗೆ. ನಿಮಗೆ ನೀಡಿದ್ದೀರಿ, ನಿಮಗೆ ಇವರ ಪರವಾಗಿ ಇವರು ನಮ್ಮ ಮೊದಲಿಂದನೂ ಭಾಳ ವಿಶ್ವಾಸಿ. ಅದೇನೋ ಅವರದ್ದೊಂದು ಗೈಡೆನ್ಸ್ ನಾನು ತಗೊಂತ ಇರ್ತೀನಿ. ಹಾಗೆ ಸರ್, ಇವರು ನಮ್ಮ ಸ್ನೇಹಿತ ನಾಗಭೂಷಣ ಅಂತೇಳಿ. ನಮ್ಮೂರಿನಲ್ಲಿ ಇಲ್ಲ, ಅವ್ರಿಗೆ ಮೃಗೋದಯ ಅಂತ ಅಲ್ಲಿದ್ದಾರೆ. ಬಟ್ ನನಗೇನೋ ಒಂದು ಕೃಷಿ ಮಾಡಬೇಕು ಅನ್ನುವಂಥದ್ದು ಇಂಟ್ರೆಸ್ಟ್ 95-96ನೇ ಇಸ್ವಿನಲ್ಲಿ ಬಂದಿದ್ದಾದ್ರೂ ಇವರಿಂದಾನೆ. ಇವ್ರು ಅವಾಗ ಏನೋ ನನಗೆ ಎಲ್ಲದನ್ನು ಇವ್ರ ಹತ್ರನೇ ಕೇಳ್ತಾ ಇದ್ದೀವಿ ಸ್ಟಾರ್ಟಿಂಗ್ನಲ್ಲಿ, ಏನು ಮಾಡ್ಬೋದಾ ಅಂತ. ಅಂದರೆ ಅಷ್ಟೊಂದು ನನಗೆ ಬೆನ್ನೆಲು ಬಾಯಿ ನಿಂತವರು. ಬಟ್ ಈಗ ಇವರು ಕೃಷಿ ಮಾಡ್ತಾ ಇಲ್ಲ. ಇವರು ಬೋರ್ವೆಲ್ ಪಾಯಿಂಟ್ನ ಒಂದು 4,000-5,000 ಪಾಯಿಂಟ್ ಮಾಡಿದ್ದಾರೆ. ಆದರೂ ನಮಗೊಂದು ಸಪೋರ್ಟ್ ಇದೆ ಇವರದ್ದು. ಖಂಡಿತ ಅವರು ಸಹ ಭವಿಷ್ಯಕ್ಕೆ ಒಳ್ಳೆಯ ನಾವು ಆಶಿಸ್ತೇವೆ.
ಅದೇ ರೀತಿ ಎಡ್ವರ್ಡ್ ಸರ್ ಪರವಾಗಿ ಇವರಿಂದನೂ ಅಷ್ಟೇ ನಮ್ಗೆ ಆದಷ್ಟು ಎಷ್ಟೋ ಕಲಿದಿದೆ ಇವ್ರ ಹತ್ರ. ನೀವು ನಮಗೆ ಎಷ್ಟು ಸಮಯ ಕೊಟ್ಟಿದ್ದೀರಿ, ನಿಮಗೆ ನಮ್ಮೆಲ್ಲರ ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದ ಹೇಳ್ತೇವೆ ಸರ್. ಆಯ್ತು, ನಿಮಗೂ ನಾವು ಧನ್ಯವಾದ ಹೇಳ್ತೀವಿ. ಯಾಕೆಂತಂದರೆ ನಮ್ಮ ಅಷ್ಟು ದೂರದಿಂದ ನೀವು ಬಂದು ನಮ್ಮನ್ನು ಒಂದು ಪರಿಚಯ ಮಾಡಿಸ್ತಿದ್ದೀರಿ ಜನರಿಗೆ. ನಾವೇನೋ ಸಾಮಾನ್ಯ ಜನಗಳಾಗಿದ್ದವರು ಏನೋ ಒಂದು ಸ್ವಲ್ಪ 4 ಜನಕ್ಕೆ ಗೊತ್ತಾಗೋಗಿ ಮಾಡಿದಿರಿ. ನಿಮಗೂ ಸಹ ಧನ್ಯವಾದ. ಥ್ಯಾಂಕ್ ಯು ಸರ್.